ಹಲೋ, ನಾನು ಅಂಕಿತಾ ಮಾತಾಡ್ತಿರೋದು ರೈಲ್ವೆ ಸ್ಟೇಷನ್ ಇಂದ. ನೀನ್ ಇಲ್ಲಿಗೆ ಅರ್ಜೆಂಟ್ ಆಗಿ ಬಾ, ಸರಿನಾ? ಬಾಯ್. ಯಾರು? ಅಂಕಿತಾ ಅರ್ಜೆಂಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಬಾ ಅಂತ ಕರಿತಾ ಇದ್ದಾಳೆ. ಅಯ್ಯೋ, ನಿಶ್ಚಿತಾರ್ಥ ನಿಂತೋಯ್ತು ಅಂತ ನೀವಿಬ್ರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ? ನಾನು ತಿಳಿಸ್ದೆ ನೀನೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಕೊಂದಾಕ್ಬಿಡ್ತೀನಿ. मोबाइल बाइक की सेफ्टी के गणेश हेलो माँ कहाँ से है मलम धारावी धारावी ಬೇಗ ಬಾ, ಬಾಂಬೆಗೆ ಟಿಕೆಟ್ ತಗೊಂಡಿದ್ದೀನಿ. ಏನ್ ಹೇಳ್ತಾ ಇದೀಯಾ? ನಮ್ಮ ತಂದೆ ನನ್ ಬೇರೆ ಮದ್ವೆ ಮಾಡಕ್ ನೋಡ್ತಿದ್ದಾರೆ. ಬೇಗ ಇಲ್ಲಿಂದ ಹೊರಟೋಗೋಣ. ಹಾಗಂತ ಕದ್ದೋಡೋಗೋದಾ? ಮತ್ತೆ ನೀನ್ ಮಾಡು ಅಂತ್ಯಾ? ಒಂದ್ 3 ತಿಂಗಳು ಬೇರೆ ಕಡೆ ಇರೋಣ. ಅಷ್ಟರಲ್ಲಿ ನಮ್ ಡ್ಯಾಡಿ ಮನ್ಸ್ ಚೇಂಜ್ ಆಗತ್ತೆ. ಅದಕ್ಕಿಂತ ಜಾಸ್ತಿ ನನ್ ಬಿಟ್ಟಿರೋಕ್ ಆಗಲ್ಲ ಅವ್ರಿಗೆ. ಅಂಕಿತಾ, ನನ್ನ ಪರಿಸ್ಥಿತಿ ಈಗ ಸರಿ ಇಲ್ಲ. ಸಾಲದ ಮೇಲೆ ಸಾಲ ಮಾಡ್ಕೊಂಡಿದ್ದೀನಿ. ಈ ಟೈಮ್ ನೋಡೋದ್ರೆ ನನ್ಗೆ ಮರ್ಯಾದೆ ಇರುತ್ತಾ? ಇಲ್ಲೇ ಇದ್ರೆ ಸಾಲ ತೀರ್ಸಕ್ಕಾಗತ್ತಾ? ನಮ್ಗೀಗ ಮರ್ಯಾದೆಗಿಂತ ಜೀವನ ಮುಖ್ಯ. ಅಂಕಿತಾ, ನಮ್ಮ ಜೀವನದ ಜೊತೆಗೆ ನಮ್ಮ ಫ್ಯಾಮಿಲಿನೂ ನಂಗೆ ತುಂಬಾ ಮುಖ್ಯ. ನನ್ನ ಮಾತು ಕೇಳು ಪ್ಲೀಸ್, ಮನೆಗೆ ಹೋಗು ಪ್ಲೀಸ್. ನೀನ್ ನನ್ ಜೊತೆ ಬರಲ್ಲ ಅಂದ್ರೂ ನಾನ್ ಮಾತ್ರ ವಾಪಸ್ ಹೋಗಲ್ಲ. ಅಂಕಿತಾ, ನಿನ್ ಪ್ರೀತಿಗೋಸ್ಕರ ನಾನ್ ಮನೆ ಬಿಟ್ಟು ಬಂದೆ. ನನ್ ಪ್ರೀತಿ ನಿನಗೆ ಬೇಡ ಅನ್ಸಿದ್ರೆ ನೀನ್ ವಾಪಸ್ ಮನೆಗೆ ಹೋಗು. ನಾನು ಯಾವತ್ತೂ ನಿನ್ ಮುಖ ನೋಡಲ್ಲ. ನೀನ್ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ನನ್ನ ಹತ್ರ 5 ಪೈಸೆನೂ ಇಲ್ಲ. 3 ತಿಂಗಳು ನನ್ ಸಾಕಾಗಲ್ವಾ? ನೀನು ತುಂಬಾ ಕಾಸ್ಟ್ಲಿ ಅಲ್ವಾ? ಹ, ಯಾಕೆ? ಕೈಯಲ್ಲಿ ಕಾಸಿಲ್ಲ ಅಂತನಾ? ಬರೀ ಪ್ರೀತಿ ಇದ್ರೆ ಬದುಕಕ್ಕಾಗಲ್ಲ. ಏನು ಇಲ್ದೇ ಇರೋನ್ ಜೊತೆ ಬರ್ತಿದ್ದೀನಿ ಅಂತ ನಂಗೂ ಗೊತ್ತು. ಎಲ್ಲಿಂದ ತಂದೆ ಇದನ್ನ? ನಮ್ ಡ್ಯಾಡಿ ಲಾಕರ್ ಓಪನ್ ಮಾಡಿ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡ್ಬಂದೆ. ಯಾಕಣ್ಣ ಇನ್ನ ಮಲಗಿಲ್ಲ? ಗಣೇಶ ಎಲ್ಲೋದ್ನೋ ಗೊತ್ತಿಲ್ಲ ಕಣೋ. ನಾನು ನೋಡಿದೆ ನಮ್ಮಣ್ಣ ಗಾಬರಿ ಆಗಿರ್ತಾನೆ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ಬೋದಲ್ಲ? ಅಣ್ಣ, ಗಣೇಶನೇ ಫೋನ್ ಮಾಡಿರ್ಬೇಕು. ಧರ್ಮೇಂದ್ರ, ಧರ್ಮೇಂದ್ರ ಅಣ್ಣ, ಎಬ್ಬಿಸ್ಬೇಡಿ, ಮೊಬೈಲ್ ನಾನ್ ತೆಗಿತೀನಿ. ಹಲೋ ಅಣ್ಣ, ನಾನು ಸ್ವಲ್ಪ ದಿನ ದೂರ ಹೋಗ್ತಾ ಇದ್ದೇನೆ. ಸಾಲಗಾರನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡು. ಆದಷ್ಟು ಬೇಗ ನಾನು
ಯಾರು ನುಡುಕ್ತಾ ಇದ್ಯಾ? ನಿನ್ ಜೊತೆಯಲ್ಲಿದ್ದೋ ನುಡುಕ್ತಾ ಇದ್ಯಾ? ಅವನಾಗ್ಲೇ ಹಿಂದಿನ ಸ್ಟೇಷನ್ ಇಳಿದು ನಿನ್ನ ಸೂಟ್ ಕೇಸ್ ಹೊಡ್ಕೊಂಡು ಹೊರಟೋದ. ಡ್ಯಾಡಿ, ನನಗೆ ಗೊತ್ತಮ್ಮ, ನಿನಗೆ ಅವನು ಮರೆಯೋಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಮಗಳನ್ನ ಕಳ್ಕೊಳ್ಳೋದಕ್ಕಿಂತ ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡೋದೇ ಮೇಲು ಅಂತ ಡಿಸೈಡ್ ಮಾಡಿ ಇನ್ನೊಬ್ಬರನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆಮ್ಮ. ಗಣೇಶ ಎಲ್ಲಮ್ಮ? ನನಗೆ ಗೊತ್ತಿಲ್ಲ ಡ್ಯಾಡಿ. ಸರಿ, ನೀನು ಹೋಗು. ಈ ಪರಿಸ್ಥಿತಿಯಲ್ಲಿ ಬೇರೆ ಯಾರಾದರೂ ಆಗಿದ್ರೆ ನಿನ್ನನ್ನು ಸಾಯಿಸಿ ಹಣ ಹೊಡ್ಕೊಂಡು ಹೋಗ್ತಾ ಇದ್ರು. ಸದ್ಯ ದೇವ್ರು ದೊಡ್ಡವನು. ಆದ್ರೆ ನನಗೆ ಹಣ ಮತ್ತು ಅವಮಾನಕ್ಕಿಂತ ನನ್ನ ಮಗಳು ಮುಖ್ಯ. ಹಾಗಿದ್ದಾಯ್ತು, ಎದ್ದೇಳು. ಹೇಳಮ್ಮ. ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗು. ನಿನ್ನ ಫ್ರೆಂಡ್ ಪೂರ್ಣಿಮಾ 3-4 ಸಲ ಫೋನ್ ಮಾಡಿದ್ಲು. ಅವಳು ನೋಡೋದು ಗಣಿ ಕಡೆ ಬರ್ತಿದಾರಂತೆ, ನೀನು ಹೋಗ್ಬೇಕಂತೆ. ಇದೆಲ್ಲ ಮರೆತು ಬೇಗ ರೆಡಿ ಆಗ್ಬಿಟ್ಟು ಹೋಗಿದ್ ಬಾ. ಹೋಗು. ಯಾರೇ ನೀವು? ನಾನು ಸಾರ್ ನೋಡ್ಬೇಕಿತ್ತು. ಇಲ್ಲ, ಆಗಲ್ಲ, ಅರ್ಜೆಂಟ್ ವಿಷಯ ಹೇಳ್ಬೇಕಿತ್ತು. ಏಯ್, ಬೇಡ ಬೇಡ ಬೇಡ, ಕಳಿಸೋ ಅವನ್ನ. ಸರ್, ಅಂಕಿತಾ ಅವಳಿಲ್ಲ. ಯಾಕೆ? ಸರ್, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತು. ಪ್ಲೀಸ್ ನಾನು ಕ್ಷಮಿಸ್ಬಿಡಿ ಸರ್. ಒಂದ್ಸಲ ಅಂಕಿತ ನೋಡಿ ನಡೆದಿದ್ದೆಲ್ಲ ಅವ್ಳಿಗೆ ಹೇಳಬೇಕು ಸರ್. ಅಂಕಿತ ಅವಳ ಫ್ರೆಂಡ್ ಮನೆ ಹೋಗಿದ್ದಾಳೆ. ನೀನೇ ಅಲ್ಲಿ ಹೋಗಿ ನಡೆದಿದ್ದೆಲ್ಲ ಹೇಳು. ಅವಳು ಕೂಡ ನಿನ್ನ ಬಗ್ಗೆ ತಪ್ಪ ತಿಳ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಸರ್. ಏನೇ ಆದರೂ ನನ್ನ ಮಗಳಿಗೆ ಸರಿಯಾದ ಜೋಡಿ ನೀನೇ. ಥ್ಯಾಂಕ್ ಯು ಸರ್. ನಿಂತ್ಕೋ. ಈ ಚಂದ್ರಶೇಖರ್ ಅಳಿಯಾಗೋ ನೀನು ಈ ಡ್ರೆಸ್ಸಲ್ಲಿ ಹೋಗ್ಬಾರ್ದು. ಜಗದೀಶ್ ಸರ್, ಇವನಿಗೊಪ್ಪೋ ಅಂತ ಚೆನ್ನಾಗಿರೋ ಡ್ರೆಸ್ನ ದಾರಿಲಿ ಕೊಡಿಸು. ಹಾಗೆ ನನ್ನ ಹೊಸ ಕಾರ್ನ ಕೊಟ್ಟು ಕಳಿಸು. ಅಯ್ಯೋ 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 ಅಯ್ಯೋ, ಯಾಕಮ್ಮ ಯಾಕಮ್ಮ ಇಷ್ಟು ಕಷ್ಟಪಡ್ತಿದ್ಯಾ? ನಾನು ಕೇಳಿದ್ರೆ ಒಂದು ದೊಡ್ಡ ಗ್ರೈಂಡರ್ ಅಂತ ಕೊಟ್ಟಿದ್ದೆ. ನೋಡಮ್ಮ, ಈ ಉಂಗ್ರನ ನಿನ್ ಬೆರಳಿಂದ ನಾನೇ ತೆಗೆದಿದ್ದೆ. ಈಗ ನಾನು ಮತ್ತೆ ಆಲೋಚನೆ ಮಾಡಿ, ಈ ಉಂಗ್ರ ನಿನ್ ಬೆರಳಲ್ಲಿದ್ರೇನೆ ಚಂದ. ತೆಗೆಯ ಉಂಗ್ರಾನ. ನೀನ್ ಹೇಳ್ದಾಗಲ್ಲ ಕುಣಿಯೋದಕ್ಕೆ. ನನ್ನ ತಂಗಿ ಏನ್ ಕೋತಿ ಅನ್ಕೊಂಡಿದ್ಯಾ? ನನ್ ತಂಗಿ ಮುಖ ನೋಡ್ಕೊಂಡು ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರೆ ಶಾಂತಿ 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 ರುದ್ರಣ್ಣ. ನನಗೆ ಮತ್ತೆ ಮತ್ತೆ ಜ್ಞಾನೋದಯ ಆಗ್ತಿದೆ. ನನ್ನ ಮಗನ ಜೊತೆ ಇವಳು ಮದ್ವೆ ನಡೀಲೇಬೇಕು. ಏಯ್, 2 ನಾಲಿಗೆ ಹಾವನಾದ್ರೂ ನಂಬೋದು, ನಿಮ್ಮನ್ನ ಹೇಗೆ ನಂಬೋದು? ಮದುವೆ ನಡೆಯಲ್ಲ ಮಾತ್ರ ಹೇಳ್ಬೇಡಿ ರುದ್ರಣ್ಣ. ಬನ್ನಿ ಬನ್ನಿ, ಪ್ಲೀಸ್ ಕಮ್. ಬನ್ನಿ 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 ಬನ್ನಿ. ಓ, ನೀನೇನ ಗಂಡು? ನನ್ನನ್ನ ಇಲ್ಲಿ ನೋಡ್ತೀನಿ ಅಂತ ನೀ ಅನ್ಕೊಂಡಿರ್ಲಿಲ್ಲ ಅಲ್ಲ? ಚೆನ್ನಾಗಿದೆ ನಿನ್ನ ಈ ವೇಷಭೂಷಣ.
ಇದೆಲ್ಲ ನಿಮ್ಮ ತಂದೆ ನನಗೆ ನಮ್ ತಂದೆ ಹೆಸರು ಹೇಳೋ ಯೋಗ್ಯತೆ ನಿನಗಿಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಯಾಕೆ ಏನಾಯ್ತಮ್ಮ? ಈ ಕಳ್ಳನಿಗ ನಿಮ್ ಮಗಳನ್ನ ಕೊಡ್ತಾ ಇರೋದು. ಅಂಕಿತಾ ಏನ್ ಹೇಳ್ತಿದ್ಯಾ ನೀನು? ಇವನು ನಂಬ್ಕೊಂಡು ಮನೆ ಬಿಟ್ಟು ಹೋದೋಳು ನಾನು. ಆಗ ನನಗ್ ಮೋಸ ಮಾಡಿ ದುಡ್ಡು ಹೊಡ್ಕೊಂಡು ಹೋದ. ಈಗ ವರದಕ್ಷಿಣೆ ದುಡ್ಡಿನ ಆಸೆಗೆ ಈ ಸಂಬಂಧ ಮಾಡೋಕ್ ಬಂದ್ಯಾ? ಯು ಆರ್ ಅ ಚೀಟ್ ಲಯರ್. ಅಂಕಿತಾ ನನ್ನ ಮಾತು ಕೇಳು ಪ್ಲೀಸ್. ಅವತ್ತೇನ್ ನಡೀತು ಅಂತ ಗೊತ್ತಿಲ್ಲದೆ ನೀನು ತಪ್ಪು ತಿಳ್ಕೊಂಡಿದ್ಯಾ? ಅಂಕಿತಾ ಅವತ್ತೇನಾಯ್ತು? ಬೇಡ, ಏನು ಹೇಳ್ಬೇಡ. ಅವತ್ತೇ ನಿನ್ನ ಪೊಲೀಸ್ಗೆ ಒಪ್ಪಿಸ್ಬೇಕಾಗಿತ್ತು. ಈ ವೇಷ ಹಾಕೊಂಡು ನನಗ್ ಮೋಸ ಮಾಡಿದ ಹಾಗೆ ನನ್ನ ಫ್ರೆಂಡ್ಗೂ ಮೋಸ ಮಾಡ್ಬೇಡ. ಇಲ್ಲ ಅದು ಅಂಕಿತಾ ಅಂಕಿತಾ ಸರ್ 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 ಸಮಸ್ಯೆ ಇನ್ನೂ ದೊಡ್ಡದಾಗ್ಬಿಟ್ಟಿದೆ ಸರ್. ನಾ ಹೇಳೋದನ್ನ ಕೇಳೋಕೆ ಅವಳು ನಿಂತ್ಕೊಳ್ಳೇ ಇಲ್ಲ. ಓ ಅಂದ್ರೆ ಅವಳಗ್ ನೀನ್ ಬೇಡ ಅಂತ ಆಯ್ತು. ಜಗದೀಶ್, ಕಾರಲ್ಲಿರೋ ಪ್ಯಾಕೆಟ್ ತೆಗಿ. ಹೇಳಿದ್ ಕೇಳಿಸ್ಲಿಲ್ವಾ? ತಗೋ, ಇದೇ ನನ್ನ ಹಳೆ ಡ್ರೆಸ್. ಬಟ್ಟೆ ಬೆಚ್ಚು. ನೀನು ರೋಡಲ್ಲೇ ಒಂದ್ಸಲ ನನ್ನ ಬಟ್ಟೆ ಬೆಚ್ಚಿದ್ದೆ, ಜ್ಞಾಪಕ ಇದೆಯಾ? ಬಿಚ್ಚ. ನೀನ್ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನನ್ನನ್ನ ಫೂಲ್ ಮಾಡಿ ನನ್ನ ಮಗಳ ಮದುವೆ ಆಗಿ ಒಂದೇ ಸಲ ಕೋಟ್ಯಾಧಿಪತಿ ಆಗ್ಬೇಕು ಅಂತನ? ನೆವರ್. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಬೀದಿ ಬಿಕಾರಿಗಳೆಲ್ಲ ಬಂದು ಕೂತ್ಕೊಂಡು ಮಜಾ ಉಡಾಯಿಸಕ್ಕಲ್ಲ. ಜಗದೀಶ್, ಕಾರ್ ತಗೊಂಡೋಗಿ ಫ್ಯಾಕ್ಟ್ರಿ ಶೆಡ್ ಅಲ್ಲಿ ಹಾಕು. ಸರ್, ನೀವೇನ್ ಹೇಳ್ತಿದ್ರ ನಂಗೆ ಒಂದು ಅರ್ಥ ಆಗ್ತಿಲ್ಲ ಸರ್. ಏಯ್, ಕಾರ್ ತಗೊಂಡೋಗಿ ಫ್ಯಾಕ್ಟ್ರಿ ಶೆಡ್ ಅಲ್ಲಿ ಹಾಕೊಂಡೆ. ಅಯ್ಯ